ಹಾಯ್ ವೀಕ್ಷಕರೇ, ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕನ್ನಡ ಅಕ್ಷರಗಳ ವರ್ಗೀಕರಣ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಕನ್ನಡ ಅಕ್ಷರಗಳನ್ನು ವರ್ಣಮಾಲೆಗಳು ಅಂತೇಳಿ ಕರೀತಾರೆ. ಕನ್ನಡ ಅಕ್ಷರಗಳಲ್ಲಿ ಒಟ್ಟು 49 ವರ್ಣಮಾಲೆಗಳಿದ್ದಾವೆ. ಆ 49 ವರ್ಣಮಾಲೆಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು, ಹಾಗೆ ಯೋಗವಾಹಗಳು. ಈ ಯೆಲ್ಲೋ ಕಲರ್ ಬಣ್ಣದಿಂದ ಐಡೆಂಟಿಫೈ ಮಾಡಿದಿರಲ್ಲ, ಇವು ಮುಖ್ಯವಾದ 3 ಭಾಗಗಳು. ಸ್ವರಗಳಲ್ಲಿ 13 ಅಕ್ಷರಗಳಿದ್ದಾವೆ. ಅವುಗಳನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಕನ್ನಡ ವರ್ಣಮಾಲೆಗಳಲ್ಲಿ ಮತ್ತೆ ಇನ್ನೊಂದು ಭಾಗ, ಅದು ವ್ಯಂಜನಗಳು. ನಾನು ಪಕ್ಕದಲ್ಲೇ ಬರಿಬಹುದಾಗಿತ್ತು, ಆದರೆ ಜಾಗದ ಅಭಾವ ಇರೋದಕ್ಕೋಸ್ಕರ ಅದನ್ನು ಸ್ವಲ್ಪ ಉದ್ದ ಲೈನ್ ತಗೊಂಡ್ಬಿಟ್ಟು ಕೆಳಗಡೆ ಬರೆದಿದ್ದೀನಿ, ನೋಡ್ಕೊಳ್ಳಿ. ವ್ಯಂಜನಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ವಿಧಗಳಿದ್ದಾವೆ. ಒಂದು ಅಲ್ಪಪ್ರಾಣ, ಇನ್ನೊಂದು ಮಹಾಪ್ರಾಣ, ಇನ್ನೊಂದು ಅನುನಾಸಿಕ. ಅಲ್ಪಪ್ರಾಣ ಅಂದ್ರೇನು, ಮಹಾಪ್ರಾಣ ಅಂದ್ರೇನು, ಅನುನಾಸಿಕ ಅಂದ್ರೇನು, ಪ್ರತಿಯೊಂದರ ವಿವರಣೆನ ಇನ್ನೊಂದು ವಿಡಿಯೋದಲ್ಲಿ ನೀಡಿರ್ತೇನೆ. ಅದನ್ನು ನೋಡಿ, ಅದರ ಲಿಂಕ್ ಕೂಡ ಇದರಲ್ಲಿ ಹಾಕಿರ್ತೇನೆ. ಅಲ್ಪಪ್ರಾಣಗಳು 10 ಇದಾವೆ, ಮಹಾಪ್ರಾಣಗಳು 10 ಇದಾವೆ, ಅನುನಾಸಿಕೆಗಳು 5 ಇದಾವೆ. ನೆಕ್ಸ್ಟ್ ಈ ವ್ಯಂಜನಗಳಲ್ಲಿ ಇನ್ನೊಂದು ಭಾಗ ಅವರ್ಗೀಯ ವ್ಯಂಜನ. ಇವು ಒಟ್ಟು 9 ಅಕ್ಷರಗಳು, ಯ ಇಂದ ಳ ವರೆಗೆ. ನೆಕ್ಸ್ಟ್ ಯೋಗವಾಹಗಳು 2, ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಅದಕ್ಕೆ ಉದಾಹರಣೆ ಅಂ ಮತ್ತೆ ಅಹ. ಕೊನೆಯದಾಗಿ ನೋಡ್ತಾ ಇರಿ, ಇಲ್ಲಿ ಪ್ಲುತಸ್ವರ ಮತ್ತು ಸಂಧ್ಯಾಕ್ಷರಗಳು ಅಂತ ಹೇಳಿದ್ದೀನಿ. ಪ್ಲುತಸ್ವರಗಳು ಅಂದ್ರೆ ಏನು ಅನ್ನೋದನ್ನ ನೀವು ಮುಂದಿನ ತರಗತಿಗೆ ಹೋದಂಗೆಲ್ಲ ಅಭ್ಯಾಸ ಮಾಡ್ತೀರಾ. ಎಸ್ ಪ್ರತ್ಯಯ ಹೊಂದಿರತಕ್ಕಂಥ ಎಸ್ ಸಂಕೇತನ ಸೂಚಿಸ್ತಕ್ಕಂಥ ಸ್ವರನ ಪ್ಲುತಸ್ವರ ಅಂತೀನಿ. ಇದು ತುಂಬಾ ದೀರ್ಘವಾಗಿ ಹೇಳಿದಿರುತ್ತೆ. ಅದಕ್ಕೆ ಉದಾಹರಣೆ ರಾಮ, ಕೊಕೊಕೋ ಅಂತ ಹೇಳ್ಬಿಟ್ಟು ನಾನೆಲ್ಲ ನೀಡಿದ್ದೇನೆ. ನೆಕ್ಸ್ಟ್ ಐ ಮತ್ತೆ ಅವನ್ನ ಸಂಧ್ಯಾಕ್ಷರಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇದಿಷ್ಟು ಕನ್ನಡ ವರ್ಣಮಾಲೆಗಳ ವರ್ಗೀಕರಣದ ಕುರಿತಾದ ಒಂದು ವಿಡಿಯೋ. ನೆಕ್ಸ್ಟ್ ಇನ್ನೊಂದು ತರಗತಿಯಲ್ಲಿ ನಾನು ಇದರ ಸಂಪೂರ್ಣ ವಿವರಣೆಯನ್ನು ನೀಡಿದ್ದೇನೆ. ಸ್ವರ ಅಂದ್ರೇನು, ವ್ಯಂಜನ ಅಂದ್ರೇನು, ವರ್ಣಮಾಲೆ ಅಂದ್ರೇನು, ಅದರಲ್ಲಿ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನ ಎಲ್ಲದರ ಒಂದು ಸಂಪೂರ್ಣ ವಿವರಣೆಯನ್ನು ನೀಡಿದ್ದೇನೆ. ಆ ಕ್ಲಾಸನ್ನು ಕೂಡ ನೀವು ತಿಳ್ಕೊಳ್ಳಿ. ನಿಮಗೆ ಪೂರ್ತಿಯಾಗಿ ವರ್ಣಮಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೇನೂರ್ಕರ್.